Audio Jungle. ದಿ ಜನತಾ ಕೋಆಪರೇಟಿವ್ ಬ್ಯಾಂಕ್ ಮಲ್ಲೇಶ್ವರಂ ಇದರ 60ನೇ ವಾರ್ಷಿಕ ಮಹಾಸಭೆ ಈಗ ತಾನೇ ಮುಕ್ತಾಯ ಆಗಿದೆ. ಈ ಮಹಾಸಭೆಯಲ್ಲಿ ಬಹುಮುಖ್ಯವಾಗಿ ಕೈಗೊಂಡ ನಿರ್ಣಯಗಳು ಅಂದರೆ 4-6 ವರ್ಷಗಳಿಂದ ಏನು ನಮ್ಮ ಸದಸ್ಯರು ಡಿವಿಡೆಂಡಿಂದ ವಂಚಿತರಾಗಿದ್ದರೋ ಅದನ್ನು ಪರಿಗಣಿಸಿ ಈ ವರ್ಷ ನಾವು ಮುಂದಿನ ದಿನಗಳಲ್ಲಿ ಕನಿಷ್ಠ 2 ಶಾಖೆಗಳನ್ನು ಹೊಸ ಶಾಖೆಗಳನ್ನು ತೆರೆಯಬೇಕು ಅಂತ ಒಂದು ನಿರ್ಣಯ ಆಗಿದೆ. ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಸಿಬ್ಬಂದಿ ನೇಮಕ ಮಾಡಬೇಕು ಅನ್ನೋ ನಿರ್ಣಯ ಆಗಿದೆ. ಡೆಪಾಸಿಟ್ ಕಲೆಕ್ಷನ್ ನಮ್ಮ ಡಿಮಾಂಡ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಡಿಮಾಂಡ್ ನೋಡಿಕೊಂಡು ನಮ್ಮ ಠೇವಣಿಗಳನ್ನು ಹೆಚ್ಚಿಸೋದು ಅದರ ಬಗ್ಗೆ ನಿರ್ಣಯ ತೊಗೊಂಡಿದ್ದೀವಿ. ಇಷ್ಟು ಪ್ರಮುಖವಾದ ಒಂದು ನಿರ್ಣಯಗಳು. 80 ವರ್ಷ ಮೇಲ್ಪಟ್ಟವರಿಗೆ ಬಡ್ಡಿ ದರ ಸ್ವಲ್ಪ ಹೆಚ್ಚು. ಇತ್ತೀಚೆಗೆ ನಾವು ಬಡ್ಡಿ ದರ ಜಾಸ್ತಿ ಮಾಡಿದ್ದೀವಿ ಠೇವಣಿಗಳ ಮೇಲೆ. 80 ವರ್ಷ ಮೇಲ್ಪಟ್ಟವರಿಗೆ 8% ಬಡ್ಡಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಇದು ನಿರ್ಣಯ ಸರ್. ಮತ್ತೆ 5 ಲಕ್ಷದಷ್ಟು ಅನ್ಸೆಕ್ಯೂರ್ಡ್ ಹೌದು. ಹೇಳಿ ಸರ್. ನಿಮಗೆ ಆಶ್ಚರ್ಯ ಆಗ್ಬೋದು, ಕೋಆಪರೇಟಿವ್ ಬ್ಯಾಂಕ್ಸು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸು ಅನ್ಸೆಕ್ಯೂರ್ಡ್ ಲೋನ್ ಕೊಡೋದೇ ಒಂದು ಮಹಾಪರಾಧ ಅನ್ನೋ ಥರ ಯೋಚನೆ ಇದೆ. ಆದರೆ ನಮ್ಮ ಬ್ಯಾಂಕು 5 ಲಕ್ಷದವರೆಗೂ ಅನ್ಸೆಕ್ಯೂರ್ಡ್ ಲೋನ್ ಕೊಡ್ತಾ ಇದ್ದೀವಿ. ಇದು ಒಂದು ನಿಜವಾಗ್ಲೂ ಕೋಆಪರೇಟಿವ್ ಬ್ಯಾಂಕಿನ ಒಂದು ಇದರಲ್ಲಿ ಉತ್ತಮವಾದ ಬೆಳವಣಿಗೆ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಸ್ಥಿರಾಸ್ತಿ ಇರೋದಿಲ್ಲ. ಸ್ಥಿರಾಸ್ತಿ ಸಾಲ ಮಾತ್ರ ಕೊಡ್ತೀವಿ ಅಂದಾಗ ಭಾಳ ಜನ ಲೋನ್ ಫೆಸಿಲಿಟಿಯಿಂದ ವಂಚಿತರಾಗ್ತಾರೆ. ಅದರಿಂದ ಅನ್ಸೆಕ್ಯೂರ್ಡ್ ಲೋನ್ ಜಾಸ್ತಿ ಮಾಡ್ತಾರೆ. 60 ವರ್ಷದ ಬ್ಯಾಂಕ್ ಇದು, ಆದರೂ NPA ಕಡಿಮೆ ಇರೋದು ಹೆಗ್ಗಳಿಕೆ ಅಂತ ನನಗನ್ಸುತ್ತೆ. ಹೌದು. ಯಾಕಂದ್ರೆ ನಮ್ಗೆ ಗೊತ್ತಿದೆ. ಹೌದು, ಇದು ನಮ್ಮ ಸಿಬ್ಬಂದಿ ಪರಿಶ್ರಮ ಮತ್ತು ಬೋರ್ಡ್ ಆಫ್ ಇವರು ಡೈರೆಕ್ಟರ್ಸ್ ಕಠಿಣ ನಿಲುವು, ಇವುಗಳಿಂದ ಇದು ಸಾಧ್ಯ ಆಗಿದೆ. ಸರ್, ಕೊನೆಯದಾಗಿ 2 ಬ್ರಾಂಚ್ ಓಪನ್ ಮಾಡಬೇಕು ಅಂತ ಎಲ್ಲೆಲ್ಲಿ ಮಾಡಬೇಕು ಅಂತ? ನಗರ ಪ್ರದೇಶದಲ್ಲಿ ಮಾಡ್ತಾರೆ, ಗ್ರಾಮೀಣ ಪ್ರದೇಶ? ಇಲ್ಲ, ನಗರ ಪ್ರದೇಶದಲ್ಲಿ ಬಂದು ನಮ್ಮ ಬೆಂಗಳೂರು ಸೌತಲ್ಲಿ ನಮ್ಮ ಬ್ರಾಂಚಸ್ ಇಲ್ಲ, ಅಲ್ಲೊಂದು ಮಾಡಬೇಕು. ಈ ನೆಲಮಂಗಲ ಸೈಡ್ ಒಂದು ಮಾಡಬೇಕು ಅನ್ನೋದು ನಮ್ಮ ನಗರಕ್ಕೊಂದು, ಗ್ರಾಮೀಣ ಭಾಗ. ಮತ್ತೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಸದಸ್ಯರಿಗೆ? ಇಲ್ಲ, ನಮ್ಮ ಸದಸ್ಯರು ಯಾವುದೇ ಕಾರಣಕ್ಕೆ ಬ್ಯಾಂಕಿನ ಬಗ್ಗೆ ಅಪನಂಬಿಕೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಗೊತ್ತಿದೆ, ಅವ್ರಿಗೆಲ್ಲ ಗೊತ್ತಿದೆ. ಆದರೂ ಕೂಡ ಕೆಲವು ಅಪಪ್ರಚಾರಗಳು ಇವರಿಂದ ಗೊಂದಲ ಉಂಟಾಗಿತ್ತು. ಈಗ ಅದೆಲ್ಲ ಕ್ಲಿಯರ್ ಆಗಿದೆ. ಸೊ ಬ್ಯಾಂಕು ಸದೃಢವಾಗಿದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಮ್ಮ ಬ್ಯಾಂಕು ಇಡೀ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ ನೆಟ್ ಪ್ರಾಫಿಟ್. 252 ಬ್ಯಾಂಕ್ಗಳಿದ್ದಾವೆ, ಅದರಲ್ಲಿ ನಮ್ಮದು 2ನೇ ಸ್ಥಾನದಲ್ಲಿದೆ. ಮುಂದಿನ ದಿನಗಳಲ್ಲಿ ನಾವು ಇದೇ ಒಂದು ಪರ್ಫಾರ್ಮೆನ್ಸನ್ನು ರಿಪೀಟ್ ಮಾಡಬೇಕು ಅನ್ನೋದು ನಮ್ಮ. ಸೊ ನಿವ್ವಳ ಲಾಭ ಎಷ್ಟು ಈ ಆರ್ಥಿಕ ವರ್ಷದಲ್ಲಿ? ನಿವ್ವಳ ಲಾಭ 17.54 ಕೋಟಿ. ಸೊ 2ನೇ ಅತಿ ದೊಡ್ಡ. ಹೌದು. ಅಲ್ಲ, ವಹಿವಾಟಲ್ಲ, ಲಾಭ ಗಳಿಕೆ. ಕರ್ನಾಟಕದಲ್ಲೇ ನಂಬರ್ 1, ನಂಬರ್ 2. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಬೆಂಗಳೂರು ಮಹಾನಗರದ ಹಾಗೂ ನಮ್ಮ ರಾಜ್ಯದ ಪ್ರತಿಷ್ಠಿತ ಒಂದು ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಒಂದಾಗಿರ್ತಕ್ಕಂಥ ದಿ ಜನತಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇವತ್ತು ನಮ್ಮ ಬ್ಯಾಂಕಿನ 60ನೇ ವಾರ್ಷಿಕೋತ್ಸವ ಯಶವಂತಪುರದ ವೈ ಮುನಿಸ್ವಾಮಪ್ಪ ಒಂದು ಛತ್ರದಲ್ಲಿ ನಡೀತು. ಇವತ್ತೊಂದು 35,000ಕ್ಕೂ ಹೆಚ್ಚು ಜನ ನಮ್ಮ ಬ್ಯಾಂಕ್ನಲ್ಲಿ ಸದಸ್ಯರಿದ್ದಾರೆ. ನಾನು ಕೂಡ ದಿ ಜನತಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಸದಸ್ಯ. 1999ನೇ ಇಸ್ವಿನಲ್ಲಿ ನಾನಿಲ್ಲಿ ಸದಸ್ಯ ಆದೆ. 26 ವರ್ಷಗಳಿಂದ ನಾನಿಲ್ಲಿ ಸದಸ್ಯ ಆಗಿದ್ದೇನೆ. ನಮ್ಮ ಬ್ಯಾಂಕು ನಮ್ಮ ಅಧ್ಯಕ್ಷರಾದಿಯಾಗಿ ಆಡಳಿತ ಮಂಡಳಿಯವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ, ಲಾಭದಲ್ಲಿದೆ. ಈ ವರ್ಷ ಸಂತೋಷದ ಸುದ್ದಿ, 17 ಕೋಟಿ ಲಾಭ ಮಾಡಿದೆ ನಮ್ಮ ಬ್ಯಾಂಕ್.
ಕೋಆಪರೇಟಿವ್ ಬ್ಯಾಂಕು ಇಡೀ ರಾಜ್ಯದಲ್ಲಿಯೇ ಸೆಕೆಂಡ್ ಪ್ಲೇಸಲ್ಲಿದೆ ಅಂತ ಕೇಳ್ಪಟ್ಟು ಅತ್ಯಂತ ಸಂತೋಷ ಆಯಿತು. ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ, ಇಲ್ಲಿನ ಸಿಬ್ಬಂದಿ, ಇರ್ತಕ್ಕಂಥ ಮ್ಯಾನೇಜರು ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಇಲ್ಲಿ ಶ್ರಮ ವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ನಾನು ಈ ನಮ್ಮಲ್ಲಿ 7 ಬ್ರಾಂಚ್ಗಳಿದೆ. ಅದರಲ್ಲಿ ನಾನು ಮೋದಿ ಆಸ್ಪತ್ರೆ ಹಿಂಭಾಗದಲ್ಲಿ ಇರ್ತಕ್ಕಂಥ ಒಂದು ಬ್ರಾಂಚ್ ನಲ್ಲಿ ನಾನು ಸದಸ್ಯ ಆಗಿದ್ದೇನೆ. ಈ ಹಿಂದೆ ನಮ್ಮ ತಾಯರು ಕೂಡ ಸದಸ್ಯರಾಗಿದ್ದರು. ಅವರು ದೈವಾಧೀನರಾದ್ರು. ಅವರ ಕಣ್ಣು ಮತ್ತು ದೇಹ ಎರಡನ್ನೂ ಕೂಡ MS ರಾಮಯ್ಯ ಮೆಡಿಕಲ್ ಕಾಲೇಜ್ಗೆ ನಾವು ದಾನ ಮಾಡಿದ್ವಿ. ನಾನು ಕೂಡ ಕಣ್ಣು ಮತ್ತು ದೇಹದಾನಿ ಅಂತ ಹೇಳಿಕ್ಕೆ ಸಂತೋಷ ಆಗುತ್ತೆ. ನಮ್ಮ ಬ್ಯಾಂಕು ಬಹಳ ಹೆಮ್ಮೆಯಿಂದ ಹೇಳಬೇಕು, ನಮ್ಮೆಲ್ಲರ ಮೆಚ್ಚಿನ ಬ್ಯಾಂಕು ದಿ ಜನತಾ ಕೋಆಪರೇಟಿವ್ ಬ್ಯಾಂಕು ಬರುವ ವರ್ಷಗಳಲ್ಲಿ ಇನ್ನಷ್ಟು ಮತ್ತಷ್ಟು ಲಾಭ ಗಳಿಸಲಿ. ಈ ವರ್ಷ ಒಳ್ಳೆ ಡಿವಿಡೆಂಟ್ ಅನ್ನ ಕೊಟ್ಟಿದ್ದಾರೆ, ಅಧ್ಯಕ್ಷರಿಗಾಗಲೇ ಘೋಷಣೆ ಮಾಡಿದ್ದಾರೆ. ಅತ್ಯಂತ ಸಂತೋಷ ಆಗಿದೆ. ಸಹಸ್ರಾರು ಜನರನ್ನ ಹೊಂದಿರತಕ್ಕಂಥ ಬ್ಯಾಂಕು ನಮ್ಮ ದಿ ಜನತಾ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿಕ್ಕೆ ಸಂತೋಷ ಪಡ್ತೇನೆ. ಇವತ್ತು ನಾನು ಅಧ್ಯಕ್ಷರಲ್ಲಿ ಕೆಲವು ಮನವಿಯನ್ನು ಇಟ್ಟಿದ್ದೇನೆ. ಒಂದು, ನಾನು ವಾಸ ಮಾಡ್ತಿರ್ತಕ್ಕಂಥ ಲಗ್ಗೆರೆನಲ್ಲಿ ತುಂಬಾ ಜನದಟ್ಟಣೆ ಇರತಕ್ಕಂಥ ಪ್ರದೇಶ. ದಯವಿಟ್ಟು ಒಂದು ಬ್ರಾಂಚ್ ಅನ್ನ ಮಾಡ್ಕೊಡ್ಬೇಕು. ಯಾಕಂದ್ರೆ ನಾವೆಲ್ಲ ಅಲ್ಲೇ ವಾಸ ಮಾಡ್ತಿದ್ದೀವಿ. ಅಕ್ಕಪಕ್ಕದ ಒಂದು ಪ್ರೀತಿ ನಗರ, ಪಾರ್ವತಿ ನಗರ, ರಾಜಗೋಪಾಲ್ ನಗರ, BFW ಲೇಔಟ್, ಗಣಪತಿ ನಗರ, ವಿಧಾನಸೌಧ ಲೇಔಟ್, ಎಲ್ಲ ಅಕ್ಕಪಕ್ಕದ ಲೇಔಟ್ಗಳಲ್ಲಿ ಬಹಳ ಕಾರ್ಮಿಕರಿದ್ದಾರೆ, ಗಾರ್ಮೆಂಟ್ಸ್ಗೆ ಹೋಗೋರಿದ್ದಾರೆ, ಫ್ಯಾಕ್ಟ್ರಿಯಲ್ಲಿ ದುಡಿಯೋರಿದ್ದಾರೆ. ಎಲ್ಲರೂ ಕೂಡ ಅನುಕೂಲ ಆಗ್ತದೆ. ನಮ್ಮ ಸಿನಿಮಾದವರು, ಸೀರಿಯಲ್ನವರು ತುಂಬಾ ಜನ ವಾಸ ಮಾಡ್ತಿದ್ದಾರೆ. ಅದಕ್ಕೆ ಒಂದು ಬ್ಯಾಂಕ್ ಆಗಬೇಕು ಅಂತ ನನ್ನ ವಿನಂತಿ ಇದೆ. ಇನ್ನೊಂದು ಮುಖ್ಯವಾದ ವಿನಂತಿಯನ್ನ ಅವ್ರಲ್ಲಿ ನಾನು ಕೇಳ್ಕೊಂಡಿದ್ದೇನೆ. ನಮ್ಮೂರು ಚಿಕ್ಕ ಹೆಜ್ಜಾಜಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿಕ್ಕಮದುರೆಯಿಂದ ಪಕ್ಕದಲ್ಲಿ ಇರ್ತಕ್ಕಂಥ ಊರು. ನಮ್ಮೂರಲ್ಲಿ ಯಾವುದೇ ಬ್ಯಾಂಕ್ ಇಲ್ಲ, ಯಾಕಂದ್ರೆ ಅಕ್ಕಪಕ್ಕದ ಊರುಗಳಲ್ಲಿದೆ. ನಮ್ಮೂರಲ್ಲಿ ಅಡಿಕೆ ವ್ಯಾಪಾರ, ಅಡಿಕೆ ಚೇಣಿಗೆ ಬಹಳ ಪ್ರಸಿದ್ಧಿ. ವರ್ಷಕ್ಕೆ ಒಂದು 100 ಕೋಟಿ ರೂಪಾಯಿ ಟರ್ನ್ ಓವರ್ ಆಗುತ್ತೆ. ಅಂತ ಊರಲ್ಲಿ ಒಂದು ಬ್ಯಾಂಕ್ ಇಲ್ಲ. ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ದುಡಿತಾರೆ. ಅವ್ರು ದುಡಿದವ್ರ ಪಾಪ ರೈತರುಗಳು ಅವ್ರು ಇಟ್ಕೊಳ್ಳೋದಕ್ಕೆ ಒಂದು ಸೇಫ್ಟಿಯಾಗಿ ಒಂದು ಬ್ಯಾಂಕ್ ಆಗಬೇಕು. ಅಲ್ಲಿ ಸಾಲ ಸೌಲಭ್ಯ ಸಿಗಬೇಕು. ನಮ್ಮ ಜನಗಳಿಗೆ ಒಳ್ಳೇದಾಗಬೇಕು ಅಂತ ನಾನು ಅಧ್ಯಕ್ಷರಲ್ಲಿ ಆಡಳಿತ ಮಂಡಳಿ ಕೇಳ್ಕೊಂಡಿದ್ದೇನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕಜ್ಜಾದಿಯಲ್ಲಿ ಪ್ರಪ್ರಥಮವಾಗಿ ಒಂದು ಗ್ರಾಮೀಣ ಬ್ಯಾಂಕ್ ಆಗಬೇಕು. ನೋಡಿ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ಸಿಟಿಗಳಲ್ಲಿ ಸ್ಕೂಲು ಕಾಲೇಜನ್ನು ಮಾಡಲಿಲ್ಲ. ಅವ್ರು ಹೆಚ್ಚಾಗಿ ಅವ್ರು ಮಾಡಿದ್ದು ಹಳ್ಳಿಗಳಲ್ಲಿ ಗ್ರಾಮಾಂತರ ಪ್ರೌಢಶಾಲೆಗಳು. ಹಳ್ಳಿ ಉದ್ಧಾರ ಆದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಆದ್ರಿಂದ ಹಳ್ಳಿಯಲ್ಲಿ ಒಂದು ಬ್ರಾಂಚ್ ಆಗಬೇಕು ಅಂತ ನಾನು ಕೇಳ್ಕೊಂಡಿದ್ದೇನೆ. ಒಳ್ಳೇದಾಗ್ಲಿ, ನಮ್ಮ ಬ್ಯಾಂಕಿಗೆ ಒಳ್ಳೇದಾಗಲಿ, ನಮ್ಮ ಸದಸ್ಯರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಹೇಳ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಿಕ್ಕಜ್ಜಾಜಿ ಮಹದೇವ್. ಈವರೆಗೆ ಒಂದು 250 TV ಧಾರಾವಾಹಿಗಳು ಹಾಗೂ 300 ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದೇನೆ. 5 ಭಾಷೆಗಳಲ್ಲಿ ಆಕ್ಟ್ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ನಮಸ್ತೆ.